ಸಣ್ಣವರಿದ್ದಾಗ ಪ್ಲೇನ್ ಹೊಂಟದ ಮ್ಯಾಗ ಮಾಡ್ತಿದ್ವಿ. ಇವತ್ತಿನ ದಿನ ಏರ್ಪೋರ್ಟ್ದಾಗಿದ್ದು ನಮ್ಗೇನು ಫೀಲ್ ಆಗಲ್ಲ, ಅಂತ ಪರಿ ಏನು ಫೀಲ್ ಆಗಲ್ಲ. ಇದು ಪ್ಲೇನ್ ಅಲ್ಲಪ್ಪ, ಫ್ಲೈಟಿಗೆ ಹೊಂಟಲ್ಲಪ್ಪ ಅಷ್ಟೇ. ಬಸ್ಸಲ್ಲಿ ಕೇಳಾಗತ್ತೀವಿ ಎಲ್ಲರೂ ಐತಿ. ಇವಾಗ ನಾವು ಹೊಂಟಿವಿ ಹೊರಗೆ. ನಮ್ಮದು ಟಿಕೆಟ್ ಚೆಕಪ್ಪಾಕತ್ತ. ನಮ್ಮದು 4 ಜನ ಅದಲ್ಲ, ಇವಾಗ ಇವರೇ ಚೆಕ್ ಮಾಡಕತ್ತಾರ. 4 ಜನ ಆಯ್ತು. ಒಳಗೆ ಬಂದು ನಮಸ್ತೆ. ಒಳಗಡೆ ಬಂದ್ವಿ. ಜೈ ಶ್ರೀರಾಮ್, ಹೊಸ ವಯಸ್ಸು. ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವ್ಲಾಗ್. ಇವಾಗ ನಾವಿರೋದು ರಾಯಚೂರೊಳಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ದಾಗ. ಇವತ್ತು ನಾವು ಹೋಗ್ತಿರೋದು ಸ್ವಾಮಿನವ್ರ ಜೊತೆ, ನಮ್ಮ ಸ್ವಾಮಿನವ್ರ ಎಲ್ಲರ ಜೊತೆ ಶಬರಿಮಲೆ ಹೊಂಟಿ. ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೊಂಟಿವಿ. ಬಸ್ ಸ್ಟ್ಯಾಂಡ್ದಾಗ ಅಲ್ಲಿ 8 ಬಸ್ ಅದ. ಅಲ್ಲಿಂದ ಬೆಂಗ್ಳೂರು ಹೋಗ್ತೀವಿ. ಬೆಂಗ್ಳೂರು ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ನಾವು ಎದ್ರಾಗ ಹೋಗ್ತೀವಿ ಅದ್ರಾಗಿಲ್ಲ. ಇವಾಗ ಬಸ್ ಸ್ಟ್ಯಾಂಡ್ ಬಲ್ಲಿ ಸಿಗ್ತೀವಿ, ಇಲ್ಲ ಆಟೋದಾಗೆ ಸಿಗ್ತೀವಿ ನಿಮ್ಮೆಲ್ಲರಿಗೆ. ನಮ್ಮದು ಬಸ್ ಬಂತು. ಇವಾಗ ಬ್ಯಾಗ್ ಅಲ್ಲಿ ಇಟ್ಟಿಗೆಸಿ ಮಕ್ಕೊಂದಿನಿ. ಇವಾಗ ರಾತ್ರಿ ಆಗ್ಯದ, ಟೈಮ್ 11:40. 11:40 ಆಗ್ಯದ. ಇವಾಗ ಬ್ಲಾಗ್ ಎಡಿಟ್ ಮಾಡಕತ್ತೀನಿ. ಮೊನ್ನೆದು ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಇನ್ನು. ಇವಾಗ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ಇವಾಗ ಸ್ವಲ್ಪ ಹೊತ್ತು ಮಕ್ಕೊಂಡು ಮಾರ್ನಿಂಗ್ ಸಿಗ್ತೀನಿ ಎಲ್ಲರಿಗೆ. ದಿನ ತಿಳಿದೀವಿ ಇಲ್ಲಿ ಏರ್ಪೋರ್ಟ್ ರೋಡಲ್ಲಿ ಜಸ್ಟ್ ಫ್ರೆಶ್ ಅಪ್ ಆಗಿಲ್ಲ. ಇವಾಗ ಕಾರ್ ತೊಗೊಂಡ್ವಿ. ಇವಾಗ ಲಗೇಜ್ ಎಲ್ಲ ಹಾಕತ್ತೀವಿ. ಫಸ್ಟಿಂದ ನಾವು ಇಳಿದಿದ್ದು 6 ಇವಾಗ ಏರ್ಪೋರ್ಟ್ ಒಳಗೆ ರೀಚ್ ಹಾಕತ್ತೀವಿ. ಏರ್ಪೋರ್ಟ್ ಒಳಗೆ ಎಂಟರ್ ಆಗೋದು ಒಳಗೆ ಮಸ್ತ್ ಗಾಡಾಗತ್ತದ. ಇವಾಗ ನಾವಿರೋದು ಪೂರ ಏರ್ಪೋರ್ಟ್ ಒಳಗೆ. ನಮ್ಮ ಸಾವಿನ ನೋಡ್ರಿ, ಅಲ್ಲಿ ಬ್ಯಾಗ್ ಒಂದಾರ ನಮ್ಮ ಸ್ವಾಮಿ. ಆ ಸೈಡ್ ಹೋಗಮ್ಮ ಸ್ವಲ್ಪ ಫ್ರೆಶ್ ಅಪ್ ಆಗೋದು. ಪೂರ ಒಳಗೆ ಎಂಟ್ರೆನ್ಸ್ ಆದೀವಿ ಏರ್ಪೋರ್ಟ್ ಒಳಗೆ. ಒಳಗಿಷ್ಟು ಮಸ್ತ್ ಅದಲ್ಲ, ಫುಲ್ ಮಸ್ತ್. ನಾವು ಏರ್ಪೋರ್ಟ್ ಒಳಗಿದ್ದೀವಿ, ಮಾಲ್ದಾಗಿದ್ದೀವಿ ಗೊತ್ತಾಗಲ್ಲ. ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ಸ್ವಾಮಿ ನೋಡ್ರಿ, ಸ್ವಾಮಿ ಕೈ ಮಾಡ್ರಿ. ನಮ್ಮ ಸ್ವಾಮಿ ಬ್ಯಾಗ್ ಚೆಕಿಂಗ್ ಮಾಡ್ಸಕೊಂಡ್ರ ಕಡೆ. ನಮ್ಮ ಲಗೇಜ್ ಎಲ್ಲ ಚೆಕಪ್ ಆಗ್ತದೆ. ಇವಾಗ ನಮ್ಮದು ಫ್ಲೈಟ್ ಇರೋದು 2 ಗಂಟೆಗೆ ಅದ. ಇರೋದು ನಾವು ಏರ್ಪೋರ್ಟ್ ಒಳಗೆಲ್ಲ ಚೆಕ್ ಔಟ್ ಬ್ಯಾಯ್ತು. ಇವಾಗ ಒಳಗೆ ಹೊಂಟಿ ನಾವು ಎಲ್ಲ ಟಿಕೆಟ್ ಇನ್ನೊಂದು ನೋಡ್ರಿ. ಆಕಾಶ್ ಎಲ್ಲ ದೇವಪ್ಪ ಸಚಿನ್ ನಂದಿದು ಎಲ್ಲ ಲಗೇಜ್ ಬೇ ಆಗಿದೆ. ಇವಾಗ ಲಗೇಜ್ ಒಳಗೆ ಹೋಗ್ಯದ. ಅವಾಗ ಒಳಗೆ ಹೊಂಟಿವಿ. ಬರಕತ್ತಲ್ಲ ಫ್ಲೈಟಲ್ಲಿ. ಆ ಫ್ಲೈಟ್ ಅದೇ ಫ್ಲೈಟ್ ನಮ್ಮದು. ವೆಯ್ಟ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಹೋಗೋಣ. ಏರ್ ಇಂಡಿಯಾ ಫ್ಲೈಟ್ ಅದೇ. ಎಲ್ಲರೂ ಕುಂತಾರಿದ್ವಿ, ಆರಾಮ್ ಜಲ್ಲಿ ಕುಂತು ವ್ಯೂ ನೋಡಕತ್ತೀವಿ. ಏನೋ ಬ್ರೇಕ್ಫಾಸ್ಟ್ ಮಾಡೋ ಅಂತ ಬಂದೀವಿ. ಯಾವ್ದು ತೊಗೋಬೇಕು ಏನು ಗೊತ್ತಾಗಲ್ಲ. ಏನು ನಮಗೆ ಚಲೋ ಕಾಣಕತ್ತೀವಿ. ಕೇಕ್ ನಾವು ಏರ್ಪೋರ್ಟ್ ಒಳಗೆ ತಿರುಗಾಡಕತ್ತೀವಿ. ಏನೋ ಮಾಲ್ದಾಗ ತಿರುಗಾಡೋದು ಗೊತ್ತಾಗಲ್ಲ. ಅದೇ ಇವಾಗ ನಾಷ್ಟ ಮಾಡಕ್ಕೆ ಬಂದು ಒಳಗಿದ್ದು ನಾವು ತೊಗೊಂಡಿವಿ ತಿನ್ನಕ್ಕೆ ನಾಷ್ಟ. ಇಡ್ಲಿ ವಡ 1 ಪ್ಲೇಟ್ 550 ರೂಪಾಯಿ. 1 ಪ್ಲೇಟ್ ಫ್ಲೈಟ್ದಾಗ 550 ರೂಪಾಯಿ. ದೋಸೆ 580 ರೂಪಾಯಿ. ಒಂದು ಇಡ್ಲಿ ವಡ, ಸೀರಾ ಉಪ್ಪಿಟ್ಟು. ಇದೇ ನಾಷ್ಟ. ಇದಿಷ್ಟೇ ನಾಷ್ಟ 550 ರೂಪಾಯಿ. ರೇಟ್ ಅದು ನೋಡ್ರಿ 235 ರೂಪಾಯಿ. ವೈನ್ ಶಾಪ್ ಅದ. ಏನದ ಇದೆ ನಮಗೆ ನಾವೇ ನೋಡ್ಬೇಕು. ಸ್ವಾಮಿ ಸ್ವಾಮಿನವ್ರು ಆ ಕಡೆ ಕುಂತಾರ, ನಾವು ಮತ್ತು ಸ್ವಾಮಿ ಇಲ್ಲಿ ಮಸ್ತ್ ವ್ಯೂ ನೋಡ್ಕೊಂಡು ಕುಂತೀವಿ ಪ್ಲೇನ್ಗಳಿಗೆ. ಏರ್ಪೋರ್ಟ್ದಾಗ ಪ್ಲೇನ್ ಅವಲ್ಲ, ಆಟೋಗಳಾಗ. ನಮ್ಮ ಮನೆಯಿಂದ ಆಟೋ ಆಗ ಸ್ವಾಮಿ ಒಂದರಿಂದ ಒಂದೊಂದು ಒಂದರಿಂದ ಇನ್ನೊಂದು ಬತ್ತು. ಎಷ್ಟು ಒಂದರಿಂದ ಒಂದು 10-15 ಸೆಕೆಂಡಿಗೆ ಒಂದೊಂದು ಹೊಂಟವ. ಅದೇ ನಾವು ಒಂದು ಟೈಮಿಗೆ ಅವಾಗ ಸಣ್ಣವರಿದ್ದಾಗ ಪ್ಲೇನ್ ಹೊಂಟದ ಮ್ಯಾಗ ಮಾಡ್ತಿದ್ವಿ. ಇವತ್ತಿನ ದಿನ ಏರ್ಪೋರ್ಟ್ದಾಗಿದ್ದು ನಮ್ಗೇನು ಫೀಲ್ ಆಗಲ್ಲ, ಅಂತ ಪರಿ ಏನು ಫೀಲ್ ಆಗಲ್ಲ. ಇದು ಪ್ಲೇನ್ ಅಲ್ಲಪ್ಪ, ಫ್ಲೈಟಿಗೆ ಹೊಂಟಲ್ಲಪ್ಪ ಅಷ್ಟೇ. ಪ್ಲೇನಿಗೆ ಹೊಂಟಲ್ಲಪ್ಪ ಅಂತ ಅಷ್ಟೇ ಫೀಲ್ ಆಗತ್ತೆ. ನಮಗೇನು ಅಂಥ ಪರಿ ಏನಿಲ್ಲ.
ಫುಲ್ ಎಕ್ಸೈಟ್ಮೆಂಟ್ ಅಂತ ಬರೀ ಕ್ವಶನ್ ಇಲ್ಲ ನಾವು ಜಸ್ಟ್ ಸುಮ್ ಪ್ಲೇನಿಗೆ ಹೊಂಟಿವಿ ಯಾಕಂತಂದ್ರೆ ಟೈಮ್ ಜಲ್ದಿ ಕವರ್ ಅಪ್ ಆದ್ದಲ್ಲ ಅದ್ರ ಸಲಕ್ಕೆ ಹೋದಂಗೆ ಇಲ್ಲಾಂದ್ರೆ ಟ್ರೈನಿಗೆ ಹೋಗ್ತಿದ್ವಿ ನಾವು ಟ್ರೈನಿಗೆ ಹೋದ್ವಿ ಅಂತಂದ್ರೆ ಆರಾಮ್ಸೆ ಮಕ್ಕೋದ್ವಿ ಇದಕ್ಕೆ ಹೋದ್ವಿ ಅಂದ್ರೆ ಸ್ವಲ್ಪ ದರ್ಶನ ಜಲ್ದಿ ಆಗ್ತದಲ್ಲ ಅಯ್ಯಪ್ಪನ ಸ್ವಾಮಿಗೆ ಅಲ್ಲ ಸರ್ ಸ್ವಲ್ಪ ಜಲ್ದಿ ದರ್ಶನ ಆದಂತಂದಕ್ಕೆ ಇದಕ್ಕೆ ಹೋದಂಗೆ ಬರೋ ಟೈಮಿಗೆ ಆರಾಮ್ಸೆ ಟ್ರೈನಿಗೆ ಬಂದ್ರೆ ಸ್ವಲ್ಪ ಆರಾಮ್ ಮಕ್ಕೊಂಡು ಅಷ್ಟೇ ಅಲ್ಲಿ ಹೋಗಿ 2 ದಿನ ಆದ ಇದು ಒಂದು 40 ನಿಮಿಷದಾಗ ಹೋದಲ್ಲ 1 ದಿನ 2 ದಿನ ಉಳಿತು 2 ದಿನ ಕವರ್ ಆಗೋ ಸಲಕ್ಕೆ ಫ್ಲೈಟಿಗೆ ಹೋದ ಅಂದರೆ ಭೀ ನೋಡ್ರಿ ಎಲ್ಲ ತೋರಿಸ್ತೀವಿ ನಾನು ಮತ್ತು ನಮ್ಮ ಸ್ವಾಮಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಆದಷ್ಟು ಯಾರ್ಯಾರು ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಎಲ್ಲರೂ ನೋಡಿರಿ ಕಮೆಂಟ್ ಮಾಡಿರಿ ಏನೇನು ಅನ್ಸಕತ್ತದ ಏನೇನಿಲ್ಲ ನೋಡಿ ಪ್ಲೇನಿಂಗ್ ಭೀ ನೋಡ್ರಿ ನೀವು ಇವಾಗ ಬಸ್ ಒಳಗೆ ಬಂದು ಕುಂತೀವಿ ಚಕ್ಕತ್ತಲ್ಲಿ ಆಯ್ತು ಇವಾಗ ಫ್ಲೈಟಿಗೆ ಹೋಗೋ ಟೈಮ್ ಆಯ್ತು ಸ್ವಾಮಿದವ್ರು ಎಲ್ಲರೂ ಕುಂತಾರ ಹೋಗ್ತಿದ್ದೀವಿ ಫ್ಯಾನ್ ಎಲ್ಲ ಸೆಟ್ಟಿಂಗ್ ಇಲ್ಲ ಅದು ಸ್ವಾಮಿ ಗಾಳಿ ಬೇಕಂತ ಮಸ್ತ್ ಫೀಲ್ ಆಗತ್ತೆ ಹೊಂಟದ ರೋಡ್ ನೋಡ್ರಿ ಮಸ್ತ್ ನೋಡಾಗತ್ತದ ಒಳಗೆ ಏರ್ಪೋರ್ಟ್ ಒಳಗೆ ಬಸ್ ಒಳಗಿದ್ದೀವಿ ಪ್ಲೇನ್ಗಳೆಲ್ಲ ನಮ್ಗೇನು ಅಷ್ಟೊಂದು ಫೀಲ್ ಆಗಲ್ಲಾಗಿದೆ ಫ್ಲೈಟ್ದಾಗ ಹೋಗೋದು ಅಷ್ಟೇ ರೋಡ್ಗಳು ಮಸ್ತ್ ಅವಲ್ಲ ಇದೇ ರೋಡ್ ನಾವು ಹೈವೇಗೆ ಹೋಗೋ ಜಾಗಿತ್ತಲ್ಲ ಇನ್ನೂ ಮಸ್ತ್ ಅನ್ಸ ಮುಂದಿನ ಫ್ಲೈಟ್ ನೋಡ್ರಿ ಲಗೇಜ್ ಎಲ್ಲ ಅಲ್ಲಿಂದ ಆಗ್ತಾವೆ ಲಗೇಜ್ ಇಷ್ಟು ಮುಂದೆ ಮಸ್ತ್ ಕಾಣ್ತದೆ ಎಷ್ಟು ಪ್ಲೇನ್ಗಳು ಭಾಳ ಪ್ಲೇನು ನಮಗಿನ ಭಾಳ ಟೈಮ್ ಅದು ಹೋಗ ಪ್ಲೇನ್ ನೋಡ್ರಿ ಬಸ್ ನಿಂತಾಗ ನಿಂತಾವ ಅಲ್ಲೇನ ಆಟೋ ಸ್ಟ್ಯಾಂಡ್ನಾಗ ಆಟೋಗೆ ನಿಂತಾವ ಹೋಗೋ ಫ್ಲೈಟ್ ಇದೆ ಬಂದು ನಿಂತು ನಾವು ಇದ್ರಾಗ ಹೋಗೋಕೆ ಸ್ವಲ್ಪ ವೇಟ್ ಮಾಡ್ಸಕತ್ತಾರ ಟಿಕೆಟ್ಗಳೆಲ್ಲ ಚೆಕಪ್ ಹಾಕೋದು ಇನ್ನು ನಾವು ಒಳಗೆ ಇದ್ದೀವಿ ಒಬ್ಬೊಬ್ಬರು ಹೊಂಟ್ರೆ ಇವಾಗ ನಾವು ಹೋಗ್ತೀವಿ ಆ ಸೈಡ್ ಬಸ್ನಲ್ಲಿ ತಿಳಿಯಾಗತ್ತೀವಿ ಎಲ್ಲರೂ ಆಯ್ತು ಇವಾಗ ನಾವು ಹೊಂಟಿವಿ ಹೊರಗೆ ಬಸ್ನಲ್ಲಿ ತಿಳಿದ್ವಿ ಇವಾಗ ನಾವು ಫ್ಲೈಟ್ ಮುಂದೆನೇ ಇದ್ದೀವಿ 30,000 ಇಲ್ಲ ಯಾರ ನಮ್ಮದು ಟಿಕೆಟ್ ಚೆಕಪ್ ಹಾಕತ್ತ ನಮ್ಮದು 4 ಜನ ಅವೆಲ್ಲ ಇವಾಗ ಇವರೇ ಚೆಕ್ ಮಾಡಕತ್ತಾರ 4 ಜನ ಮ್ಯಾಗ ಏರಾಕತ್ತೀವಿ ನಮ್ಮ ಸಾಮಿನಾಗ ಎಲ್ಲರೂ ಫ್ಲೈಟಿಗೆ ಹೊಂಟಿವಿ ಫ್ಲೈಟ್ ಒಳಗೆ ಬಂದ್ವಿ ನಮಸ್ತೆ ಒಳಗಡೆ ಹೋಗಿ ಒಳಗೆ ಬಂದ್ವಿ ವಿಂಡೋ ಸೀಟ್ ಸಿಕ್ಕರೆ ಚಲೋ ಆಗ್ತದೆ ಕೂಡ ಸೀಟ್ ವಿಂಡೋ ಸೀಟ್ ಸಿಕ್ಕಲ್ಲ ಸ್ವಾಮಿ ವಿಡಿಯೋ ಮಾಡೋದಿಲ್ಲ ಅಂತ ಅಂದರೆ ನಾವು ವಿಡಿಯೋ ಮಾಡೋದು ಇಲ್ಲಿಂದ ನಮ್ಗೆ ಓಪನ್ ಫ್ಲೈಟ್ ಸ್ವಲ್ಪ ಹೊತ್ತದಾಗ ಬಿಡ್ತದೆ Afterwards, you cover your nose and mouth and breathe normally. Make sure your mask is secured properly before assisting others. There are 8 emergency exits on this aircraft, 2 doors in the front, 2 doors in the rear, and 4 exits over the wing. They are clearly identified by the ಮಸ್ತ್ ಕಾಣಕತ್ತಲ್ಲ ವಿಡಿಯೋ ಮಾಡಬಾರ್ದಂತಂದ್ರೆ ವಾಶ್ರೂಮ್ದಾಗ ಬಂದು ವಿಡಿಯೋ ಮಾಡಕತ್ತೀನಿ ಅದು ವಾಟರ್ ಬಾಟಲ್
ಇಲ್ಲಿಂದ ಬಸ್ಸಿಗೆ ಹೊಂಟಿವಿ. ಇನ್ನೊಂದು ನಿಂತದ ಬಸ್ಸಿಗೆ ಏರಕತ್ತಿ ಇವಾಗ. ಶಬರಿಮಲೆ ಇಲ್ಲಿಂದ ಒಂದು 6 ಕಿಲೋಮೀಟರ್ ಅಂತಂದ್ರೆ ಇರ್ಬೋದೊಂದು ಏರ್ಪೋರ್ಟ್ ನಿಂತ ಕಮ್ಸೆ ಕಮ್ ಇರ್ಬೋದೊಂದು 10 ಕಿಲೋಮೀಟರ್ ಇರ್ಬೋದಂತ ಅನ್ನಿಸ್ತದ ಶಬರಿಮಲೆ ಇಲ್ಲಿಂದ. ಎಷ್ಟು ಕಿಲೋಮೀಟರ್ ಹಾಂ ಸರ್ ಇಲ್ಲಿಂದ ಶಬರಿಮಲೆ? ಇಲ್ಲಿ ಇಲ್ಲಿಂದ ದೂರ ಪಂಪ ಅಲ್ಲಿಂದ ನಡ್ಕೊಂತ ಹೋಗ ಸರ್ ಅಲ್ಲಿಂದ ಇಲ್ಲ ಇವಾಗ ರಾತ್ರಿ ಇಲ್ಲಿಂದ ಹೋಗಕ್ಕೆ 160 ಕಿಲೋಮೀಟರ್ ಅಂತ. ಮತ್ತೆ ಅಲ್ಲಿಂದ 12 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಂತ. ಅಲ್ಲೇ ಟೈಮ್ ಆಗ್ತದೆ ಅರ್ಧ ಟೈಮ್. ಇಲ್ಲಿ ಲಗೇಜ್ ತೊಗೋಬೇಕು ನಾವು. ಲಗೇಜ್ ಆ ಸೈಡ್ ಅದ. ಇವಾಗ ಲಗೇಜ್ ತೊಗೊಂಡು ಬಂದಿರ್ತದೆ ಅಂತ ಅನ್ನಿಸ್ತದ. ಸ್ವಾಮಿನವರಿಂದ ಎಂಟ್ರೆನ್ಸ್ ಆದಿ ಒಳಗೆ ನಮ್ಮ ಲಗೇಜ್ ಬಂದಿಲ್ಲ ಅಂತ ಕಾಯಕತ್ತಿದ್ವಿ. ಅವಾಗಿದ್ದು ಇವಾಗ ಬಂತು. ವೆಲ್ಕಮ್ ಟು ಮೈ ಲಗೇಜ್. ಒಂದು ಹೋಗಮ್ಮಿ ನೋಡಿ ಲಗೇಜ್ ನಮ್ಮ ಸ್ವಾಮಿ ತೊಗೊಂಬರಾಕತ್ತಾರ. ಹೊಂಟಿ ಹೊರಗ ಎಕ್ಸಿಟ್.